ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯಂಥ ಅತ್ಯಂತ ಮಹತ್ವಪೂರ್ಣವಾದಂಥ ಖಾತೆಯನ್ನು ಕೃಷ್ಣ ಬೈರೇಗೌಡರಂಥ ಗೋಮುಖ ವ್ಯಾಘ್ರ ರಾಜಕಾರಣಿಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ, ಹಾಗೆಯೇ ಇಂತಹ ಕೃಷ್ಣ ಬೈರೇಗೌಡರಿಗೆ ರಾಹುಲ್ ಗಾಂಧಿ ಅವರ ಶಿಫಾರಸಿರೋದು ನೋಡಿದ್ರೆ, ಮುಂದಿನ 2 ವರ್ಷಗಳ ಕಾಲ ಬೆಂಗಳೂರಿನ ನಾಗರಿಕರ ತೆರಿಗೆ ಹಣವನ್ನು ಯಾವ ಪ್ರಮಾಣದಲ್ಲಿ ಲೂಟಿ ಮಾಡ್ಬೋದು ಅನ್ನೋದು ಬಹುಶಃ ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. 21ನೇ ಶತಮಾನದ ಆರಂಭದಿಂದ ಅಂದರೆ 2001 ಸಾಲಿನಿಂದ ಇಲ್ಲಿಯವರೆಗೆ ಕಳೆದ 16 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಕಂಡಿರ್ತಕ್ಕಂಥ ಕೆಲವು ಮಂದಿ ವೈಟ್ ಕಾಲರ್ ಕರಪ್ಟ್ ಪೊಲಿಟಿಷಿಯನ್ಸ್ ಪೈಕಿ ಅಂತಂದರೆ ಬಿಳಿ ಉಡುಗೆಯನ್ನು ತೊಟ್ಟಿರ್ತಕ್ಕಂಥ ಕರಾಳ ಇತಿಹಾಸವನ್ನು ಹೊಂದಿರತಕ್ಕಂಥ ರಾಜಕಾರಣಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥವ್ರು ಕೃಷ್ಣ ಬೈರೇಗೌಡ. ಬಹಳಷ್ಟು ಜನ ರಾಜಕಾರಣಿಗಳು ನೇರವಾಗಿ ರಾಜಾರೋಷವಾಗಿ ರಾಜ್ಯದ ಜನತೆಯ ತೆರಿಗೆ ಹಣವನ್ನು, ರಾಜ್ಯದ ಸರ್ಕಾರಿ ಸ್ವತ್ತುಗಳನ್ನು ಕಬಳಿಕೆ ಮಾಡುವಂಥದ್ದು ನಮ್ಮ ಕಣ್ಮುಂದೆ ಪ್ರತಿನಿತ್ಯ ನಿತ್ಯನಿಂತವಾಗಿ ನಡೀತಾ ಇರ್ತದೆ. ಆದರೆ ಬಹಳಷ್ಟು ಜನರು ಕೃಷ್ಣ ಬೈರೇಗೌಡರನ್ನ ಸ್ವಚ್ಛ ರಾಜಕಾರಣಿ ಅಂತ ತಿಳ್ಕೊಂಡಿದ್ದಾರೆ. ಆದರೆ ವಾಸ್ತವವಾಗಿ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪೈಕಿ, ರಾಜ್ಯದ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪೈಕಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥವರು ಕೃಷ್ಣ ಬೈರೇಗೌಡರು. ಸಿದ್ದರಾಮಯ್ಯನವ್ರ ಬಗ್ಗೆನೂ ಇದೇ ಥರ ಅಂದ್ಕೊಂಡಿದ್ರು. ಅದೇ ಸಿದ್ದರಾಮಯ್ಯನವರು ಎಂತಹ ಪರಮ ಭ್ರಷ್ಟ ರಾಜಕಾರಣಿ ಅನ್ನೋದು ಈಗಾಗಲೇ ದಾಖಲೆಗಳು ಸಹಿತ ನಾನು ಅವರ ವಿರುದ್ಧ 79 ಪ್ರಕರಣಗಳನ್ನು ದಾಖಲು ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದೀನಿ. ಕೃಷ್ಣ ಬೈರೇಗೌಡರು ಮತ್ತು ಅವರ ಸಹೋದರ ಚೌಡೇಗೌಡರಿಗೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಬೆಂಗಳೂರಿನ ಅಭಿವೃದ್ಧಿ 100ಕ್ಕೆ 100 ಆಗಲ್ಲ. ಆದರೆ ಅಭಿವೃದ್ಧಿ ಆಗುವಂಥದ್ದು ಕೇವಲ ಕೃಷ್ಣ ಬೈರೇಗೌಡ ಮತ್ತು ಅವರ ಸಹೋದರ ಚೌಡೇಗೌಡರ ತಿಜೋರಿ ಮಾತ್ರ ಅಭಿವೃದ್ಧಿ ಆಗತ್ತೆ ಅನ್ನೋದು ಮಾತ್ರ ಅಕ್ಷರಶಃ 100ಕ್ಕೆ 100ರಷ್ಟು ಸತ್ಯ. ಒಂದಷ್ಟು ವಿಷಯಗಳನ್ನು ಕೃಷ್ಣ ಬೈರೇಗೌಡರು ಸೇರಿದಾಗೆ ಅವರ ಹಿಂಬಾಲಕರು, ಬ್ಯಾಟರಾಯನಪುರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಾಗೆ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಉತ್ತರ ತಾಲೂಕು ಜಾಲ ಹೋಬಳಿ ಹುಣಸಮಾರನಹಳ್ಳಿ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೂಡುಗ್ಲಟ್ಟಿ ಗ್ರಾಮದ ಸರ್ವೆ ನಂಬರ್ 103ರಲ್ಲಿ ಇದ್ದಂಥ 22 ಎಕರೆ 35 ಗುಂಟೆ ಸರ್ಕಾರಿ ಸ್ವತ್ತು ಸುಮಾರು 450ರಿಂದ 500 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬೆಲೆ ಬಾಳುವಂಥ, ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗೋ ಹಾದಿಯಲ್ಲಿರ್ತಕ್ಕಂಥ ಈ ಒಂದು ಅಮೂಲ್ಯವಾದಂಥ ಸರ್ಕಾರಿ ಸ್ವತ್ತನ್ನು ಕೃಷ್ಣ ಬೈರೇಗೌಡರ ಬಲಗೈ ಬಂಟ ಶ್ರೀನಿವಾಸ್ ಅಂತ, ಅವರ ಶ್ರೀಮತಿಯವರು ಹುಣಸಮಾರನಹಳ್ಳಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು. ಅವರು ಅವರ ಶಿಷ್ಯರು ಕಬಳಿಕೆ ಮಾಡಿದ್ದನ್ನು ದಾಖಲೆಗಳು ಸಹಿತ ನಾನು ದೂರನ್ನು ದಾಖಲಿಸಿದ ನಂತರ BMTF ಪೊಲೀಸರು ಮಾಧ್ಯಮಗಳ ಸಮಕ್ಷಮದಲ್ಲಿ ಸದರಿ ಈ 450-500 ಕೋಟಿ ಮೌಲ್ಯದ ಸ್ವತ್ತಿಗೆ ಬೇಲಿಯನ್ನು ಹಾಕಿ ಸರ್ಕಾರದ ವಶಪಡಿಸ್ಕೊಂಡ್ರು. ಹಾಗೆ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಸಿಂಗಪುರ ಗ್ರಾಮ ಸರ್ವೆ ನಂಬರ್ 109ರಲ್ಲಿರ್ತಕ್ಕಂಥ, ಈಗ ಪೋಡಿಯಾಗಿ ಅದು ಸರ್ವೆ ನಂಬರ್ 112ರಿಂದ 132 ತನಕ ಪೋಡಿಯಾಗಿರ್ತಕ್ಕಂಥದ್ದು 226 ಎಕರೆ 15 ಗುಂಟೆ ಸುಮಾರು 7,000ದಿಂದ 7,500 ಕೋಟಿಗೂ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿರತಕ್ಕಂಥ ಸರ್ವೆ ನಂಬರ್ 103 ಸಿಂಗಪುರ ಗ್ರಾಮದ 226 ಎಕರೆ 15 ಗುಂಟೆ ವಿಸ್ತೀರ್ಣದ ಬೃಹತ್ತಾದಂಥ ಕೆರೆ 1528ರಲ್ಲಿ ನಾಡಪ್ರಭು ಕೆಂಪೇಗೌಡರ ಸಮಕಾಲೀನ ಜಾಲಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಪಾಳೆಗಾರಿಕೆಯನ್ನು ಮಾಡ್ತಾ ಇದ್ದಂಥ ನಾರಪ್ಪ ನಾಯಕ ನಿರ್ಮಿಸಿರ್ತಕ್ಕಂಥ ಆ ಒಂದು ಐತಿಹಾಸಿಕ ಕೆರೆ, ಇವತ್ತಿಗೂ ನಾರಪ್ಪ ನಾಯಕ ಕೆರೆ ನಿರ್ಮಾಣ ಮಾಡಿರ್ತಕ್ಕಂಥ ಶಾಸನ ಅದೇ ಸ್ಥಳದಲ್ಲಿ ಇರುವಂಥದ್ದು. ಈ ಕೆರೆಯನ್ನು ಸಂಪೂರ್ಣವಾಗಿ ಕೃಷ್ಣ ಬೈರೇಗೌಡರ ಚೇಲಾಗಳು, ಅವರ ಹಿಂಬಾಲಕರು 1 ಇಂಚು ಬಿಡದಂಗೆ ಕಬಳಿಕೆ ಮಾಡಿರುವಂಥದ್ದು ಕಳೆದ 10-12 ವರ್ಷಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ತಣಿಸಂದ್ರ ವಾರ್ಡ್ನಲ್ಲಿ 2014, 15, 15, 16 ಸಾಲಿನಲ್ಲಿ ಮಾಡದೇ ಇರತಕ್ಕಂಥ ಕೆಲಸಗಳಿಗೆ 42 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತವನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದ್ರ ಮೂಲಕ, ಒಂದೇ ಒಂದು ಜಲ್ಲಿಕಲ್ಲು ಹಿಡದೆ 42 ಕೋಟಿ ರೂಪಾಯಿಗಳು ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿಸ್ಕೊಳ್ಳೋದ್ರ ಮೂಲಕ ದೊಡ್ಡ ಮಟ್ಟದ ವಂಚನೆಯನ್ನು ಕೃಷ್ಣ ಬೈರೇಗೌಡರು ಅವರ ಹಿಂಬಾಲಕರ ಮೂಲಕ ಮಾಡಿರ್ತಕ್ಕಂಥದ್ದು. BBMPಗೆ ಸೇರಿದಂಥ 43,000 ಚದರ ಅಡಿಗಳಷ್ಟು ವಿಸ್ತೀರ್ಣದ ರಸ್ತೆ ಜಾಗವನ್ನು ಕಬಳಿಕೆ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಹೆಬ್ಬಾಳೆ ಕೆರೆಯ ಹಿಂಭಾಗದಲ್ಲಿರ್ತಕ್ಕಂಥ ಟ್ವಿನ್ ಟವರ್ಸ್ ಅಂತ, ಲೇಕ್ ಸೈಡ್ ಹ್ಯಾಬಿಟೇಟ್ ಅಂತ ಅದರ ಹೆಸರು, ಅದರಲ್ಲಿ
ವಸತಿ ಸಮುಚ್ಚಯ ನಿರ್ಮಾಣ ಮಾಡಲಿಕ್ಕೆ ಪಾಲಿಕೆಯ 43,000 ಚದುರಡಿಗಳಷ್ಟು ರಸ್ತೆ ಜಾಗವನ್ನು ಕಬಳಿಕೆ ಮಾಡಿಕೊಂಡು ಬೇಲಿ ಹಾಕೊಂಡು ಆ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಆ ಕಟ್ಟಡದಲ್ಲಿ ಆ 9ನೇ ಮಹಡಿಯಲ್ಲಿ ಅತ್ಯಂತ ವೈಭವೋಪೇತವಾದಂಥ ವಿಲಾಸಿ ಅಪಾರ್ಟ್ಮೆಂಟ್ ಫ್ಲಾಟನ್ನು ಎ ಬ್ಲಾಕ್ನಲ್ಲಿ A093 ಸಂಖ್ಯೆಯ ಒಂದು 2,250 ಚದುರಡಿಗಳಷ್ಟು ವಿಸ್ತೀರ್ಣದ ಒಂದು ಫ್ಲಾಟನ್ನು ಸ್ವತಃ ಕೃಷ್ಣ ಬೈರೇಗೌಡರ ಶ್ರೀಮತಿ ಮೀನಾಕ್ಷಿ ಅವರ ಹೆಸರಿಗೆ ನೋಂದಣಿಯಾಗಿರ್ತಕ್ಕಂಥದ್ದು. ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರಲ್ಲಿ ಸರ್ಕಾರಿ ಸ್ವತ್ತಿನಲ್ಲಿ ಚೌಡೇಗೌಡ, ಕೃಷ್ಣ ಬೈರೇಗೌಡರ ಸಹೋದರ ಚೌಡೇಗೌಡ ಮತ್ತು ಆತನ ಬಲಗೈ ಬಂಟ ವಾಸಿಂ ಅವರು ಸೇರಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಅಕ್ರಮ ಬಡಾವಣೆ ಏನಿದೆ, ಅಕ್ರಮ ಬಡಾವಣೆ ಪಾಲಿಕೆಯ BBMP ಅಥವಾ ಈಗಿನ GBAಗೆ ಸೇರಿದಂಥ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಏನಿದೆ, ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಸಂಸ್ಥೆ ಏನಿದೆ, ಅದರ ಮಾಲೀಕತ್ವಕ್ಕೆ ಒಳಪಟ್ಟಿದ್ದಂಥ ಸ್ವತ್ತಿನಲ್ಲಿ ಸುಮಾರು 25 ಎಕರೆಗೂ ಹೆಚ್ಚು ವಿಸ್ತೀರ್ಣದ ಸ್ವತ್ತಿನಲ್ಲಿ 167 ಅನಧಿಕೃತ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅನಧಿಕೃತ ಬಡಾವಣೆ ನಿರ್ಮಾಣ ಮಾಡಿ ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ಇಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಂದ ಹಣ ಪಡ್ಕೊಂಡು ದೇಶದ್ರೋಹದ ಕೆಲಸವನ್ನು ಮಾಡಿರ್ತಕ್ಕಂಥ ಚೌಡೇಗೌಡ ಮತ್ತು ವಾಸಿಂ ಅವರು. ಹಾಗೆ ಕೃಷಿ ಭಾಗ್ಯ ಹಗರಣ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು 2013ರಲ್ಲಿ ಸಿದ್ದರಾಮಯ್ಯನವರು ಮಾಡಿದ ನಂತರ 2014-15, 2015-16, 2016-17ರ 3 ವರ್ಷಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಕೃಷಿ ಆಧಾರಿತ ಮಳೆ ಆಧಾರಿತ ಕೃಷಿ ಭೂಮಿಗಳಲ್ಲಿ ಕೇವಲ ಮಳೆಯನ್ನೇ ಅವಲಂಬಿಸಿರ್ತಕ್ಕಂಥ ಕೃಷಿ ಭೂಮಿಗಳಲ್ಲಿ ಆ ಒಂದು ಕೃಷಿ ಚಟುವಟಿಕೆಗೆ ನೆರವು ಮಾಡಬೇಕು ಅಂತ ಹೇಳಿ ಕೃಷಿ ಭಾಗ್ಯ ಅನ್ನೋ ಒಂದು ಯೋಜನೆಯನ್ನು ಏನು ಜಾರಿಗೆ ತಂದರು, ಅದರಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡೋದು, ಆ ಕೃಷಿ ಹೊಂಡಗಳಿಗೆ ಪಾಲಿಥೀನ್ ಶೀಟ್ಗಳನ್ನು ಅಳವಡಿಸೋದು, ಒದಕೆಯನ್ನು ಮಾಡೋದು, ಅದರ ನಂತರ ಅದರ ಮೇಲೆ ನೀರು ಶೇಖರಣೆ ಆದ ನಂತರ ನೆರಳು ಪರದೆಯನ್ನು ಅಳವಡಿಸುವಂಥದ್ದು, ಅಲ್ಲಿ ಶೇಖರಣೆ ಆದಂಥ ಕೃಷಿ ಹೊಂಡಗಳಿಂದ ಶೇಖರಣೆ ಆದಂಥ ನೀರನ್ನು ಹೊಲಗಳಿಗೆ ಹಾಯಿಸೋದಕ್ಕೆ ಪಂಪ್ ಸೆಟ್ಗಳನ್ನು, ಈ 4 ಅಂಶಗಳನ್ನು ಇಟ್ಕೊಂಡು ಕೃಷಿ ಭಾಗ್ಯ ಹಗರಣ ಅಂತ ಮಾಡಿದ್ರು. ಇದರಲ್ಲಿ 2,15,130 ಕೃಷಿ ಹೊಂಡಗಳನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ ಲೆಕ್ಕ ತೋರಿಸಿ, ವಾಸ್ತವವಾಗಿ 20,000 ಕೃಷಿ ಹೊಂಡಗಳು ನಿರ್ಮಾಣ ಮಾಡದೆ 2,15,130 ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತೇಳಿ 960 ಕೋಟಿ ರೂಪಾಯಿಗಳಷ್ಟು ಹಣವನ್ನು ವೆಚ್ಚ ಮಾಡಿದ್ದೀವಿ ಅಂತೇಳಿ, ಅದರಲ್ಲಿ 800 ಕೋಟಿ ರೂಪಾಯಿಗಳು ಹೆಚ್ಚು ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಪ್ರಕರಣ ಈಗ CID ತನಿಖೆಯಲ್ಲಿ ಅಂತಿಮ ಹಂತದಲ್ಲಿರ್ತಕ್ಕಂಥದ್ದು. 2014-15ರಿಂದ 2024-25ರ 9.5 ವರ್ಷಗಳ ಅವಧಿಯಲ್ಲಿ ಕೇವಲ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಫ್ಲೈಓವರ್ಗಳು, ಮೇಲ್ಸೇತುವೆ ಅಥವಾ ಕೆಳ ಸೇತುವೆ, ಅಂಡರ್ ಪಾಸ್ಗಳಿರ್ಬೋದು, ಗ್ರೇಡ್ ಸಪರೇಟರ್ಗಳು, ಇದನ್ನು ಹೊರತುಪಡಿಸಿ ಸ್ಮಾರ್ಟ್ ಸಿಟಿ ಯೋಜನೆ ಅನುದಾನವನ್ನು ಹೊರತುಪಡಿಸಿ, ಸ್ವಚ್ಛ ಭಾರತ ಅಭಿಯಾನದ ಅನುದಾನವನ್ನು ಹೊರತುಪಡಿಸಿ ಉಳಿದ ಅನುದಾನಗಳ ಮೊತ್ತ ಬಿಡುಗಡೆ ಆಗಿರ್ತಕ್ಕಂಥದ್ದು 9.5 ವರ್ಷಗಳ ಅವಧಿಯಲ್ಲಿ 1,860 ಕೋಟಿ 11 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತ. ಈ ಹಣ ಎಲ್ಲೋಯ್ತು ಅಂತಂದರೆ, ನಾನು ಹೇಳ್ದಾಗೆ ಕೃಷಿ ಭಾಗ್ಯದ 800 ಕೋಟಿಗೂ ಹೆಚ್ಚು ಮೊತ್ತ, ಹಾಗೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ 9 ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ 1,860 ಕೋಟಿ 11 ಲಕ್ಷದಷ್ಟು ಬೃಹತ್ ಮೊತ್ತ, ತಣಿಸಂದ್ರ ವಾರ್ಡ್ನಲ್ಲಿ ಕೆಲಸ ಮಾಡದೆ ಬಿಡುಗಡೆ ಆಗಿರ್ತಕ್ಕಂಥ 42 ಕೋಟಿ, ಈ ರೀತಿ ಸಾವಿರಾರು ಕೋಟಿ ಮೊತ್ತ ಕೇವಲ ಕೃಷ್ಣ ಬೈರೇಗೌಡ ಮತ್ತು ಆತನ ಸಹೋದರ ಚೌಡೇಗೌಡರ ಮನೆಗಳಲ್ಲಿರ್ತಕ್ಕಂಥ ತಿಜೋರಿಗಳಲ್ಲಿ ಸೇರಿಕೊಂಡಿದೆ ಅನ್ನೋದು 100ಕ್ಕೆ 100 ಅದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಸರ್ಕಾರಿ ಸ್ವತ್ತುಗಳನ್ನು ಕಬಳಿಕೆ ಮಾಡೋದ್ರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಸರ್ಕಾರಿ ಹಣವನ್ನು ರಾಜ್ಯದ ಜನರ ತೆರಿಗೆ ಹಣವನ್ನು ನಿರಂತರವಾಗಿ ಲೂಟಿ ಮಾಡುವಂಥ ಕೆಲಸ ನಿರಂತರವಾಗಿ ಯಾವುದೇ ಎಗ್ಗಿಲ್ಲದೆ ನಡೀತಾ ಇರತಕ್ಕಂಥ ಬ್ಯಾಟರಾಯನಪುರ ಕ್ಷೇತ್ರದ ಈ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತು ಆತನ ಸಹೋದರ ಚೌಡೇಗೌಡರ ಮನೆ ಮತ್ತು ಅವರ ತಿಜೋರಿಗಳು ಮಾತ್ರ ಅಭಿವೃದ್ಧಿ ಆಗ್ತದೆ ಹೊರತು ಕೃಷ್ಣ ಬೈರೇಗೌಡರಿಂದ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ತಿರುಕನ ಕನಸನ್ನು ಕಂಡಾಗೆ ನಮ್ಮ ಬೆಂಗಳೂರಿನ ನಾಗರಿಕರು. ಹಾಗಾಗಿ DK ಶಿವಕುಮಾರ್ ಅವರು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅವರ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಇವರ ಈ ಹಗರಣಗಳ ಪಟ್ಟಿಯನ್ನು, ದಾಖಲೆಗಳನ್ನು ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಕಳಿಸ್ತಾ ಇದ್ದೀನಿ. ಅದನ್ನು ಅವರು ಪರಿಶೀಲಿಸಿ ಅವರ ವಿರುದ್ಧ ದಾಖಲಾಗಿರ್ತಕ್ಕಂಥ ದೂರುಗಳು 9ಕ್ಕೂ ಹೆಚ್ಚು ದೂರುಗಳೇನು ದಾಖಲಾಗಿದೆ, ಜಾರಿ ನಿರ್ದೇಶನಾಲಯದಲ್ಲಿದೆ, ಲೋಕಾಯುಕ್ತದಲ್ಲಿದೆ, ಸರ್ಕಾರಿ ಭೂಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿದೆ, ಹಾಗೆ ACMM ನ್ಯಾಯಾಲಯದಲ್ಲಿ ಏನು ನಡೀತಾ ಇದೆ, ಎಲ್ಲ ಪ್ರಕರಣಗಳ ಮಾಹಿತಿಗಳನ್ನು ಇವತ್ತು ನಾನು ಮುಖ್ಯಮಂತ್ರಿಗಳು ಕಳಿಸ್ಕೊಡ್ತಾ ಇದ್ದೀನಿ. ಅವರು ರಾಹುಲ್ ಗಾಂಧಿ ಅವರಿಗೆ ಅವರ ಅತ್ಯಾಪ್ತ ಕೃಷ್ಣ ಬೈರೇಗೌಡರ ಈ ಒಂದು ಸರ್ಕಾರಿ ಹಣವನ್ನು ನುಂಗುವಂಥ
ಅದರಲ್ಲಿ ಏನು ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ, ಹಾಗೆ ಸರ್ಕಾರಿ ಭೂಮಿಯನ್ನು ಕಬಳಿಸುವಂಥ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ ಆತ ಮತ್ತು ಆತನ ಸಹೋದರ. ಆತನ ಇತಿಹಾಸವನ್ನು ರಾಹುಲ್ ಗಾಂಧಿ ಅವರಿಗೆ ದಾಖಲೆಗಳು ಸಹಿತ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು. ಮತ್ತು ಈ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಆತನ ಕೈಯಲ್ಲೇ ಬೆಂಗಳೂರು ಅಭಿವೃದ್ಧಿ ಖಾತೆ ಆದರೆ ಇನ್ನು 2 ವರ್ಷಗಳ ಕಾಲ ಆತ ಮತ್ತು ಆತನ ಸಹೋದರ ನಡೆಸುವಂಥ ಲೂಟಿಯ ಪ್ರಮಾಣ ಎಷ್ಟಿರ್ತದೆ ಅನ್ನೋ ಒಂದು ವಾಸ್ತವವನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.